70ನೇ ವಯಸ್ಸಿನಲ್ಲಿ ಕೂಡಿ ಬಂದ ಕಂಕಣ ಭಾಗ್ಯ. ಇಳಿ ವಯಸ್ಸಲ್ಲೂ ಕಬೀರ್ ಬೇಡಿ ರಸಿಕರ ರಾಜ. ಹದಿಹರಿಯದ ಹುಡುಗರಿಗೆ ಒಂದು ಮದುವೆ ಆದ್ರೆ ಸಾಕಪ್ಪ ಅಂತಾರೆ. ಕೆಲವರು ಮದುವೆ ಯಾಕಾದ್ರೂ ಆಗ್ಬಿಟ್ಟೆ ಅಂತಾರೆ. ಇಲ್ಲೊಬ್ಬ ವ್ಯಕ್ತಿ 70ನೇ ವಯಸ್ಸಲ್ಲಿ 4ನೇ ಮದುವೆಯಾಗಿದ್ದಾನೆ. ಹುಣಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪೆ ಅನ್ನೋದಕ್ಕೆ ಇವನೇ ಸಾಕ್ಷಿ. ಈ ದೃಶ್ಯದಲ್ಲಿ ಕಾಣ್ತಾ ಇರೋ ವ್ಯಕ್ತಿಗೆ ಇದೀಗ 79 ವರ್ಷ. 2016ರಲ್ಲಿ ತನಗೆ 70 ವರ್ಷವಾದಾಗ 4ನೇ ಮದುವೆಯಾದ. ಅಷ್ಟಕ್ಕೂ ಈ ವ್ಯಕ್ತಿ ಏನು ಸಾಮಾನ್ಯ ಮನುಷ್ಯನಲ್ಲ. ಆತ ಬಾಲಿವುಡ್, ಹಾಲಿವುಡ್ ಸೇರಿದಂತೆ ಜಗತ್ತಿನಾದ್ಯಂತ ಗುರುತಿಸಿಕೊಂಡ ಖ್ಯಾತ ನಟ ಕಬೀರ್ ಬೇಡಿ. ಸಾವಿರದ 1946ರಲ್ಲಿ ಪಾಕಿಸ್ತಾನದ ಲಾಹೋರ್ನಲ್ಲಿ ಜನಿಸಿದ್ರು. ಆಗ ಈ ಪ್ರದೇಶ ಭಾರತದ ಭಾಗವಾಗಿತ್ತು. ತಾಯಿ ಬ್ರಿಟಿಷ್ ಮೂಲದವಳು, ತಂದೆ ಖ್ಯಾತ ವ್ಯಕ್ತಿಯಾಗಿದ್ರು. ಚಿಕ್ಕ ವಯಸ್ಸಿನಿಂದಲೂ ಕಬೀರ್ ಬೇಡಿ ಸಕಲ ಕಲಾ ವಲ್ಲಭ. ಮದುವೆಯಲ್ಲೂ ಅದನ್ನು ಸಾಬೀತುಪಡಿಸಿದ್ದಾರೆ. ರಂಗಭೂಮಿ, ಸಿನಿಮಾ, ಜಾಹೀರಾತು, ರೇಡಿಯೋ ಕಾರ್ಯಕ್ರಮಗಳ ಮೂಲಕ ಭಾರತ ಸೇರಿದಂತೆ ಜಗತ್ತಿನಾದ್ಯಂತ ಕಬೀರ್ ಬೇಡಿ ಖ್ಯಾತಿ. 1969ರಲ್ಲಿ ತನ್ನ 23ನೇ ವಯಸ್ಸಲ್ಲಿ ಪ್ರೋತಿಮಾ ಗೌರಿ ಎಂಬ ಸುಪ್ರಸಿದ್ಧ ಡ್ಯಾನ್ಸರ್ ಜೊತೆ ಮದುವೆಯಾಗ್ತಾನೆ. ಪ್ರಸಿದ್ಧ ನಟಿ ಪೂಜಾ ಬೇಡಿ ಮಗಳು. ಪ್ರೋತಿಮಾ ಬೇಡಿ ಪ್ರಸಿದ್ಧ ಡ್ಯಾನ್ಸರ್, ಮಾಡೆಲ್, ಸಮಾಜ ಸೇವಕಿಯಾಗಿದ್ರು. ಕೆಲವೇ ವರ್ಷಗಳಲ್ಲಿ ದೂರವಾದ್ರು. ಪ್ರೋತಿಮಾ 1974ರಲ್ಲಿ ಭೂಕಂಪದಲ್ಲಿ ಮರಣ ಹೊಂದಿದ್ರು. ಬಳಿಕ 1980ರಲ್ಲಿ ಸುಸಾನ್ ಹಂಪ್ರೈಸ್ ಎಂಬ ಕೆನಡಾದವಳ ಜೊತೆ ಮದುವೆಯಾಗ್ತಾರೆ ಕಬೀರ್. ಸುಸಾನ್ ಕೆನಡಾದ ಸ್ಕೇಟಿಂಗ್ ಪಟು, ಹಲವಾರು ಬಾರಿ ಚಾಂಪಿಯನ್ ಆಗಿದ್ದಾರೆ. ಇವರಿಗೆ 3 ಮಕ್ಕಳು. 1990ರಲ್ಲಿ ಸುಸಾನ್ ಮತ್ತು ಕಬೀರ್ ಬೇಡಿ ದೂರವಾಗ್ತಾರೆ. ಬಳಿಕ ನಿಕ್ಕಿ ಬೇಡಿ ಎಂಬುವವಳ ಜೊತೆ 1992ರಲ್ಲಿ 3ನೇ ಮದುವೆಯಾಗ್ತಾರೆ. ನಿಕ್ಕಿ ಬೇಡಿ ತಂದೆ ಮಹಾರಾಷ್ಟ್ರದವರು, ತಾಯಿ ಬ್ರಿಟಿಷ್ ದೇಶದವಳು. ನಿಕ್ಕಿ ಬೇಡಿ ಸುನಿಲ್ ವಿಜಯಕರ್ ಎಂಬುವವರ ಜೊತೆ ಮೊದಲೊಂದು ಮದುವೆಯಾಗಿರ್ತಾಳೆ. ಬಳಿಕ ಕಬೀರ್ ಬೇಡಿ ಜೊತೆ ಒಂದಾಗಿರ್ತಾಳೆ. 2005ರ ತನಕ ಸಂಸಾರ ನಡೆಸಿದ ಕಬೀರ್ ಮತ್ತು ನಿಕ್ಕಿ ಬೇಡಿ ಬಳಿಕ ದೂರವಾದ್ರು. ಎರಡು 2016ರಲ್ಲಿ ತನಗಿಂತ 29 ವರ್ಷ ಚಿಕ್ಕವಳಾದ ಪರ್ವೀನ್ ಎಂಬಾಕಿಯನ್ನ ಕಬೀರ್ ಬೇಡಿ ಕೈ ಹಿಡಿತಾರೆ. ಸ್ವಾತಂತ್ರ್ಯ ಸಿಗುವ ಮೊದಲು ಹುಟ್ಟಿದ ಕಬೀರ್ ಬೇಡಿಗೆ ತನ್ನ 70ನೇ ವಯಸ್ಸಲ್ಲೂ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಇನ್ನೂ ಕೂಡ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿದ್ದಾರೆ. ಇನ್ನು ಅದೆಷ್ಟು ಮದುವೆಯಾಗ್ತಾರೋ ಏನೋ. ಒಟ್ನಲ್ಲಿ ಕಬೀರ್ ಬೇಡಿಯ ಜೀವನ ಬಲು ರೋಚಕ. ಬಹಳಷ್ಟು ವಿಜೃಂಭಣೆಯ ಬದುಕು ಅವರದ್ದು. ಒಂದೇ ಮದುವೆಗೆ ಒದ್ದಾಡೋ ನಮ್ ಹುಡುಗರು ಇವರನ್ನ ನೋಡಿದ್ರೆ ಹೊಟ್ಟೆ ಹುರ್ಕೊಳ್ಳೋದು ಪಕ್ಕಾ. ಕೃಷ್ಣ ಮತ್ತು ಘಟಪ್ರಭಾ ನದಿಗಳ ಮಧ್ಯದಲ್ಲಿ ಕಂಗೊಳಿಸುತ್ತಿರುವ ಬಾಗಲಕೋಟೆ ಜಿಲ್ಲೆಯ ವಿದ್ಯಾಕಾಶಿ ಎಂದೇ ಬಿಂಬಿತವಾದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಸಿಬಿಎಸ್ಇ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪಠ್ಯಕ್ರಮ ಪಿಯು ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯವು ಕಳೆದ 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಸಂಸ್ಥೆ. ಕೆಜಿಯಿಂದ ಪಿಜಿವರೆಗೆ ಅಂದ್ರೆ ನರ್ಸರಿಯಿಂದ ಸ್ನಾತಕೋತ್ತರ ಅಧ್ಯಯನದವರೆಗೆ ಒಂದೇ ಕಡೆ ಕಲಿಯುವ ಅವಕಾಶ. ಡಿಜಿಟಲ್ ಕ್ಲಾಸ್ ರೂಮ್, ಸ್ಮಾರ್ಟ್ ಕ್ಲಾಸ್ ರೂಮ್, ಸುಸಜ್ಜಿತ ಗ್ರಂಥಾಲಯ, ಸೈನ್ಸ್ ಲ್ಯಾಬ್ಗಳು, ನುರಿತ ಬೋಧಕರು, ವಿಶಾಲವಾದ ಇಂಡೋರ್ ಔಟ್ಡೋರ್ ಮೈದಾನ, ಬಾಲಕ ಬಾಲಕಿಯರ ಪ್ರತ್ಯೇಕ ಹಾಸ್ಟೆಲ್ಗಳು, ಗುಣಮಟ್ಟದ ಊಟ
ಉಪಾಹಾರ, ಸ್ವಿಮ್ಮಿಂಗ್ ಪೂಲ್ ಒಳಗೊಂಡಿದೆ. ವಿದ್ಯಾರ್ಥಿಗಳ ಸುರಕ್ಷತಾ ದೃಷ್ಟಿಯಿಂದ ಸಿಸಿಟಿವಿ ತರಬೇತಿ ಹೊಂದಿದ ಸೆಕ್ಯೂರಿಟಿ ಗಾರ್ಡ್, ಜಿಪಿಎಸ್ ಆಧಾರಿತ ಶಾಲಾ ವಾಹನಗಳು, ಜೊತೆಗೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಮತ್ತು ಲಾಂಡ್ರಿ ಸೌಲಭ್ಯವಿದೆ. ನೀಟ್, ಜೆಇಇ, ಕೆಸಿಇಟಿ, ಸಿಎಸ್ ಸೇರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ. ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗಾಗಿ ಕ್ರೀಡಾ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಉತ್ತೇಜನವಿದೆ. ಹಿಂದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಭೇಟಿ ನೀಡಿ. ವಿವೇಕಾನಂದ ಕ್ಯಾಂಪಸ್, ಸಿವಿಲ್ ಕೋರ್ಟ್ ಹಿಂದುಗಡೆ, ಬೀಳಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8123042637. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.